ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಂದು ಅಡುಗೆಗೂ ಒಗ್ಗರಣೆ ಯಾಕೆ ಹಾಕಬೇಕು ಅನ್ನೋದರ ಸಂಪೂರ್ಣ ಮಾಹಿತಿ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಭಾರತೀಯ ಅಡುಗೆ ಮನೆ ಪದ್ಧತಿಯಲ್ಲಿ ಒಗ್ಗರಣೆಗೆ ಬಹಳ ವಿಶೇಷ ಸ್ಥಾನವಿದೆ. ಬಹುತೇಕ ಪ್ರತಿಯೊಂದು ಅಡುಗೆಯಲ್ಲೂ ನಾವು ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣಸಿನಕಾಯಿ, ಇಂಗು ಮುಂತಾದವುಗಳನ್ನು ಹಾಕಿ ಒಗ್ಗರಣೆ ಮಾಡ್ತೀವಿ. ಆದರೆ ಒಗ್ಗರಣೆ ಯಾಕೆ ಹಾಕಬೇಕು ಅನ್ನೋದನ್ನು ಈಗ ತಿಳಿಯೋಣ. ರುಚಿ ಮತ್ತು ಸುವಾಸನೆ ಹೆಚ್ಚಿಸಲು ಒಗ್ಗರಣೆ ಹಾಕಿದಾಗ ಎಣ್ಣೆಯಲ್ಲಿ ಮಸಾಲೆಗಳಿರುವ ನೈಸರ್ಗಿಕ ಸುಗಂಧ ಹೊರಬಂದು ಅಡುಗೆಗೆ ಅದ್ಭುತವಾದ ರುಚಿ ಮತ್ತು ಪರಿಮಳವನ್ನು ನೀಡುತ್ತೆ. ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಜೀರಿಗೆ, ಇಂಗು, ಕರಿಬೇವು, ಸಾಸಿವೆ ಇವುಗಳು ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತವೆ. ವಿಶೇಷವಾಗಿ ಬೇಳೆ ಪದಾರ್ಥಗಳಲ್ಲಿ ಒಗ್ಗರಣೆ ಹಾಕೋದು ಹೊಟ್ಟೆ ಉಬ್ಬರ ಕಡಿಮೆ ಮಾಡುತ್ತೆ. ಆರೋಗ್ಯದ ಪ್ರಯೋಜನಗಳು. ಕರಿಬೇವು, ಸಾಸಿವೆ ಮತ್ತು ಜೀರಿಗೆಗಳಲ್ಲಿ ಹಲವಾರು ಪೋಷಕಾಂಶಗಳಿವೆ. ಇವು ದೇಹಕ್ಕೆ ಅಗತ್ಯವಾದ ಆ್ಯಂಟಿಆಕ್ಸಿಡೆಂಟ್ಸ್ಗಳನ್ನು ಒದಗಿಸುತ್ತೆ. ಆಹಾರದ ರುಚಿಯನ್ನು ಸಮತೋಲನಗೊಳಿಸುತ್ತೆ. ಕೆಲವು ತರಕಾರಿಗಳು ಅಥವಾ ಬೇಳೆ ಪದಾರ್ಥಗಳು ಸಪ್ಪೆಯಾಗಿರಬಹುದು. ಒಗ್ಗರಣೆ ಹಾಕೋದ್ರಿಂದ ಅವುಗಳು ರುಚಿ ಹೆಚ್ಚಾಗಿ ಸವಿಯಲು ಇನ್ನಷ್ಟು ಚೆನ್ನಾಗಿರುತ್ತೆ. ನಮ್ಮ ಸಂಪ್ರದಾಯದ ಒಂದು ಭಾಗ. ಒಗ್ಗರಣೆ ನಮ್ಮ ಭಾರತೀಯ, ವಿಶೇಷವಾಗಿ ಕನ್ನಡ ಅಡುಗೆ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿದೆ. ಹಿರಿಯರು ಅನುಸರಿಸುತ್ತಿದ್ದ ಈ ಪದ್ಧತಿ ಆರೋಗ್ಯ ಮತ್ತು ರುಚಿ ಎರಡಕ್ಕೂ ಒಳ್ಳೆಯದು. ಪ್ರತಿಯೊಂದು ಅಡುಗೆಗೂ ಒಗ್ಗರಣೆ ಹಾಕೋದು ಕೇವಲ ಸಂಪ್ರದಾಯವಲ್ಲ, ಅದು ರುಚಿ, ಸುವಾಸನೆ ಮತ್ತು ಆರೋಗ್ಯಕ್ಕಾಗಿ ಬಹಳ ಮುಖ್ಯವಾಗಿದೆ. ಆದ್ದರಿಂದ ಸರಿಯಾದ ಪ್ರಮಾಣದಲ್ಲಿ ಒಗ್ಗರಣೆ ಬಳಸಿ ಆರೋಗ್ಯಕರ ಆಹಾರವನ್ನು ಸೇವಿಸಿ. ಒಗ್ಗರಣೆ ಇಲ್ಲದ ಅಡುಗೆ ಸುವಾಸನೆ ಇಲ್ಲದ ಹೂವಿನಂತೆಯೇ. ಮಾಹಿತಿ ಇಷ್ಟ ಆಯ್ತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.